ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಸುಲಭ ಶೌಚಾಲಯಗಳ ನಿರ್ವಹಣೆಗೆ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಮ್ಯಾನ್ಯುವಲ್ ಸ್ಯಾವೆಂಜರ್ಗಳಿಗೆ ನೀಡುವ ಬಗ್ಗೆ ಹಾಗೂ ಹೊರ ರಾಜ್ಯದ ಬಿಹಾರಿಗಳಿಗೆ ನಿರ್ವಹಣೆಗೆ ಕೊಡಬಾರದೆಂದು ಸಫಾಯಿ ಕರ್ಮಚಾರಿ ಆಂದೋಲನ ಮುಖಂಡರಾದ ರಾಜಕುಮಾರ್ ಸಿ ಅವರು ತಿಳಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಫಾಯಿ ಮಜ್ದೂರ್ ಕಾಂಗ್ರೆಸ್ ಕರ್ನಾಟಕ ಜಂಟಿ ಪತ್ರಿಕಾ ಪ್ರಕಟಣೆಯ ಮೂಲಕ ವಿನಂತಿಸಿಕೊಂಡಿದ್ದೇವೆ. ಕಲಬುರಗಿ ನಗರ ಮಹಾನಗರ ಪಾಲಿಕೆ ಅಧೀನದಲ್ಲಿ ಸುಮಾರು 150 ಕುಟುಂಬಗಳು ಮ್ಯಾನ್ಯುವಲ್ ಸ್ಯಾವೆಂಜರ್ಗಳಾಗಿದ್ದು, ಸದರಿಯವರಿಗೆ ಹೊಸದಾಗಿ ನಿರ್ಮಿಸಿದ ಸುಲಭ ಶೌಚಾಲಯ ನಿರ್ಮಾಣ ಬೇಕೆಂದು ಸುಮಾರು ಸಲ ವಿನಂತಿಸಿದರೂ ಸಹ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಟೆಂಡರ್ನಲ್ಲಿ MS ಸರ್ಟಿಫಿಕೇಟ್ ಇರುವವರಿಗೆ ಪ್ರಾತಿನಿಧ್ಯ ನೀಡುತ್ತೀರಿ ಎಂದು ಹೇಳಿದ್ದು, ಆದರೆ ಈಗ ಸದರಿ ಶೌಚಾಲಯಗಳನ್ನು ಹೊರ ರಾಜ್ಯದ ಬಿಹಾರಿಗಳಿಗೆ ನೀಡುತ್ತಿದ್ದು ತಿಳಿದು ಬಂದಿದೆ. ಜಿಲ್ಲೆಯ ಹಾಗೂ ನಗರದ ಮ್ಯಾನ್ಯುವಲ್ ಸ್ಯಾವೆಂಜರ್ಗಳ ಕಡು ಬಡವರಾಗಿದ್ದು, ಸದರಿಯವರಿಗೆ ಪುನರ್ವಸತಿಗೊಳಿಸುವ ಜವಾಬ್ದಾರಿ ಪಾಲಿಕೆಯವರದಾಗಿದ್ದು, ಸದರಿ ಅಧಿಕಾರಿಗಳು ಮ್ಯಾನ್ಯುವಲ್ ಸ್ಯಾವೆಂಜರ್ಗಳಿಗೆ ನಿರ್ವಹಣೆ ನೀಡದೆ ಹೊರ ರಾಜ್ಯದ ಬಿಹಾರಿಗಳಿಗೆ ನೀಡುತ್ತಿದ್ದು, ಇದನ್ನು ನಾವು ಖಂಡಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಅಜಯ್ ದಡಿಡು, ಕನ್ನಡ ನ್ಯೂಸ್, ಕಲಬುರಗಿ. ವ್ಯಾಪ್ತಿಯಲ್ಲಿ ಬರುವ ಸುಲಭ ಶೌಚಾಲಯಗಳನ್ನು ಹೊಸದಾಗಿ ನಿರ್ಮಾಣ ಮಾಡ್ಯಾರ. ಅದನ್ನು ಮ್ಯಾನ್ಯುವಲ್ಸ್ ಕಚೇರಿಗೆ ಕೊಡಬೇಕು ಮತ್ತು ಅವ್ರಿಗೆ ಪುನರ್ವಸತಿಯಲ್ಲಿ ಇದು ಆಯ್ತು ಅಂತೇಳಿ ನಾವು ಭಾಳಷ್ಟು ಸಾರಿ ಲೆಟ್ರನ್ನು ಕೊಟ್ಟಿವಿ. ಮತ್ತು ಪೌರಾಡಳಿತ ಏನು ಸಚಿವರು ಇದ್ದಾರೆ ರಹೀಮ್ ಖಾನ್ ಅವ್ರ ಲೆಟ್ರನ್ನು ನಾವು ಅವ್ರಿಗೆ ಕಮಿಷನರ್ಗೆ ಕೊಟ್ಟಿದ್ದೀವಿ. 7 ಸರ್ 7 ಅವ್ರಿಗೆ. ರಾಮ ಮಂದಿರ ಸರ್ಕಲ್ ನಿಯರ್ ಅಲನ್ ಚೆಕ್ ಪೋಸ್ಟ್ ಹಾಂ ಸರ್, ಅದೇ ಇದೆ ಸರ್. ಇನ್ನೂ ಅಳಿವು ಸಾಕಷ್ಟು ಅವ ಸರ್. ಅವೆಲ್ಲ ಬಿಹಾರಿಗಳಿಗೆ ಕೊಡ್ಲತ್ತಾರ ಅವರು. ಅವು ಹೊರ ರಾಜ್ಯದ ಬಂದದ್ದು ಬಿಹಾರಿಗಳಿಗೆ ಯಾಕೆ ಕೊಡ್ತೀರಿ? ನಾವು ಲೋಕಲ್ನಿಂದ ನಾವು ತಾತ ಅವ್ರ ಕಾಲದಿಂದ ಇಲ್ಲಿ ಕೆಲಸ ಮಾಡ್ಕೊತ ಬಂದಾರ. ಅದು ನಮಗೆ ಕೊಟ್ಟಂತ ಸಾಕಷ್ಟು ಸಾರಿ ಲೆಟ್ರನ್ನು ಕೊಟ್ಟಿವಿ, ಮಿನಿಸ್ಟ್ರಿ ಲೆಟ್ರನ್ನು ತಂದು ಕೊಟ್ಟಿವಿ ಅವರಿಗೆ, ಕಮಿಷನರ್ ಸರ್ ಕೇಳ್ತಾರೆ ಸರ್ ನಮಗೆ, ನಿಮಗೆ ಕೊಡ್ಬೇಕಂತ. ಅದು ಟೆಂಡರ್ನಲ್ಲಿ MS ಸರ್ಟಿಫಿಕೇಟ್ ಇದ್ದವ್ರಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತೇಳಿ ಅದನ್ನು ನಮೂದನೆ ಮಾಡ್ಯಾರ. ಕಮಿಷನರ್ ಹೋಗಿ ಕೇಳಿದೆವಪ್ಪ ಅಂದ್ರೆ ನಾವು ಕೊಡಲ್ಲ, ಮ್ಯಾನೇಜ್ ಕಚೇರಿಗೆ ಯಾಕೆ ಕೊಡಬೇಕು ಅಂತ ಹೇಳ್ತಾರೆ ಅವರು. ಒಟ್ಟಾಗಿ ನೋಡ್ಬೇಕಂದ್ರೆ ಸರ್ ಇದರಲ್ಲಿ ಅಧಿಕಾರಿಗಳು ಲೋಪ ಜಾಸ್ತಿ ಅದ. ಲೋಕಲ್ದವ್ರಿಗೆ ಕೊಡೋದು ಬಿಟ್ಟು ಬಿಹಾರಿಗಳಿಗೆ ಕೊಟ್ರೆ ಯಾಕೆ ಲೋಕಲ್ನಿಂದ ಅವ್ರಿಗೆ ಅವ್ರ ಸ್ವಂತ ವೆಚ್ಚ ಇದು ಆಗಲ್ಲ. ಟೆಂಡರ್ ಹಾಕಿ ಸರ್ ನಾವು. ಇಲ್ಲ, ಅದು ಕರೆಕ್ಟ್ ಸರ್. ನಾವು ಲೋಕಲ್ದವ್ರು ನಮಗೆ ಆದ್ಯತೆ ಕೊಡ್ಬೇಕಲ್ರಿ ಅವರು. ಇಲ್ಲ ಸರ್, ಒಂದು ಟೆಂಡರ್ ಕಂಡೀಷನ್ ಕರೆದಾರ ಸರ್. ನನ್ನ ಬಳಿ ಅದರ ಟೆಂಡರ್ ಕಾಪಿ ಐತೆ. ಅದರ ಕಂಡೀಷನ್ ಬೇರೆ ಹಾಕ್ಯಾರ ಸರ್. ಮತ್ತು ಟೆಂಡರ್ ಕಂಟಿನ್ಯೂ ಟೆಂಡರ್ನಾಗ ಟೆಂಡರ್ ಕಂಡೀಷನ್ ಬೇರೆ ಹಾಕ್ಯಾರ. ಈಗ 60,000 ಟೆಂಡರ್ ಐತೆ ಸರ್. ಅದ್ರದ್ದು ಬ್ಯಾಂಕ್ ಸರ್ಟಿಫಿಕೇಟ್ 60,000 ಬೇಕಲ್ಲ, ಅದಕ್ಕೆ 4 ಲಕ್ಷದ ಕೇಳಾರ ಸರ್. ಬಳಿ ಕಾಪಿ ಐತೆ, ಕೊಡ್ರಿ ಅಂದ್ರೆ ನಿಮ್ಗೆ ಕೊಟ್ಬಿಡ್ತೀನಿ ಸರ್ ಇಲ್ಲೇ. ಸರ್ 60,000 ನಾನು ಟೆಂಡರ್ ಹಾಕ್ಲತ್ತೀನಿ. ಒಂದು ಅವ್ರು ಟೆಂಡರ್ 60,000 ಪ್ರೈಸ್ ರೇಟ್ ಮಾಡ್ಯಾರ ಫಿಕ್ಸ್. ಅದಕ್ಕೆ ಹಾಕ್ಬೇಕಂದ್ರು 60,000 ಬ್ಯಾಂಕರ್ ಸರ್ಟಿಫಿಕೇಟ್ ಬೇಕಲ್ಲ, 4 ಲಕ್ಷದ ಕೇಳಾರ. ನನ್ನ ಬಳಿ ಕಾಪಿ ಅದ ತೋರಿಸಿ ಅಂದ್ರೆ ನಿಮ್ಗೆ ತೋರಿಸ್ಬಿಡ್ತೀನಿ. ಈಗ ನನಗೆ ಬಂದೇ ಹಾಕದ ಬ್ಯಾಂಕ್ ಇಲ್ಲ, ಬ್ಯಾಂಕ್ ಗ್ಯಾರಂಟಿ ಬ್ಯಾಂಕರ್ ಸರ್ಟಿಫಿಕೇಟ್. ಮತ್ತು ಅದ್ರಾಗ ಬ್ಯಾಂಕರ್ ಸರ್ಟಿಫಿಕೇಟ್ ಫಾರ್ಮೇಟೇ ಕೊಟ್ಟಿಲ್ಲ. ನಾ ಬ್ಯಾಂಕ್ನಾಗ ಹೋಗಿ ಕೇಳಿದಾಗ ಏನಂದ್ರು, ಈ ಟೆಂಡರ್ ಬುಕ್ಲೆಗ್ನಾಗ ಫಾರ್ಮೇಟ್ ಇಲ್ಲ, ನಿಮ್ಗೆ ಬ್ಯಾಂಕ್ ಗ್ಯಾರಂಟಿ ಯಾವ ಟೈಪ್ ಮ್ಯಾಗ ಕೊಡ್ಬೇಕು ಅದು ಬ್ಯಾಂಕಿನವ್ರು ಬರೆದು ಕೊಟ್ಟರು. ನನ್ನ ಬಳಿ ಅವ್ರಿಗೆ ಕೇಳ್ಕೊಂಡು ಬರ್ರಿ, ಬ್ಯಾಂಕರ್ ಸರ್ಟಿಫಿಕೇಟ್ ನಿಮ್ಗೆ ಯಾವ ಟೈಪ್ ಬೇಕಂತ. ಹಾಂ, ವರ್ಕ್ ಡನ್ ಕೇಳ್ತಾರೆ ಸರ್. 5 ವರ್ಷದ ಟೆಂಡರ್ ಕೊಡ್ತಾರೆ, 10 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಅದನ್ನು ULB ಬೇಕಂತ, ಕಲಬುರ್ಗಿದೆ ಎಲ್ಲಿನೂ ಮಾಡಿದ್ದು ಬೇಕಾಗಲ್ಲ ಸರ್. ಎಕ್ಸ್ಪೀರಿಯನ್ಸ್ ಆದರೂ ಎಲ್ಲನೂ ಇಂಜಿಬಲ್ ಆಗ್ತದ. ಮತ್ತು ಅದು ಕಲಬುರ್ಗಿ ನಮ್ದು ರೇಟ್ ಕಮ್ಮಿ ಇದ್ರು ಪರವಾಗಿಲ್ಲ, ನಮ್ಗೆ ರಿಜೆಕ್ಟ್ ಮಾಡಿರಿ. ಬಟ್ ಚೆನ್ನಾಗಿ ಬಿಹಾರಿಗಳೇ ಯಾರ ಎಲ್ಲ ಕಡೆಗೆ. ಹಾಂ ಸರ್, ಇಲ್ಲ ನಮ್ಮ ವೀಕ್ನೆಸ್ಸೇ ಸರ್. ಆ್ಯಕ್ಚುಲಿ ಏನದ, ನಮ್ಮಲ್ಲಿ ಮೊದಲು ಮಾಡೋರಿದ್ದಿಲ್ಲ, ಈಗ ಕೊಡ್ರಿ ಸರ್ ನಾವು ಮಾಡ್ತೀವಿ ಅಂತ ಅವ್ರ ಹತ್ರ ಸಾಕಷ್ಟು ಬಾರಿ ಕೇಳ್ಕೊಂಡಿವಿ. ಸರ್ ಕಾಪಿ ಕೊಡ್ಲೇನ್ರಿ ನನ್ನ ಬದಲೇ? ಹಾಂ ಸರ್, ಈಗ ಸರ್ ಅವರು ಕೊಡಲಿಲ್ಲಪ್ಪ ಅಂದ್ರೆ ನಾವು ಮುಂದಿನ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಕಾರ್ಪೊರೇಷನ್ ಎದುರು